ಸೊ ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ನಾನು ಬೆಂಗಳೂರಿಂದ ಅಯೋಧ್ಯಕ್ಕೆ ಟ್ರಾವೆಲ್ ಮಾಡ್ತಾಯಿದ್ದೀನಿ ಬೈ ಏರ್ ಇನ್ ಇಂಡಿಗೋ ಫ್ಲೈಟ್ ಆ್ಯಸ್ ಅ ಸ್ಟಾಫ್ ಟ್ರಾವೆಲ್. ಸೊ ಇವಾಗ ನಾನು ಏರ್ಪೋರ್ಟಲ್ಲಿದ್ದೀನಿ, ಜಸ್ಟ್ ಬೋರ್ಡಿಂಗ್ ಪಾಸ್ ತೊಗೊಂಡೆ. ಸೊ ಇವಾಗ SH ಕ್ಲಿಯರ್ ಮಾಡಿಕೊಂಡು ಲಾಂಚ್ ಅಲ್ಲಿ ಹೋಗೋಣ. ಸೊ ಇದು SHA ಸೆಕ್ಯೂರಿಟಿ ಹೋಲ್ಡ್ ಏರಿಯಾ ಫಾರ್ ಡೊಮೆಸ್ಟಿಕ್ ಪ್ಯಾಸೆಂಜರ್ಸ್. ಇದು ಟರ್ಮಿನಲ್ 1. ಸೊ ಇವಾಗ SHA ಕ್ಲಿಯರ್ ಮಾಡಿಕೊಂಡು ಲಾಂಚ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ ಡೊಮೆಸ್ಟಿಕ್ ಏರ್ಪೋರ್ಟ್ ಯಾವ್ಯಾವ ಥರ ಶಾಪ್ ಇದೆ, ಏನೇನು ಸಿಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ಒಂದೊಂದೇ ನೋಡಿ. ಸೊ ಇದು ಆನಂದ್ ಸ್ವೀಟ್ಸ್, ಎಲ್ಲ ಥರ ಸ್ವೀಟ್ಸ್ ಸಿಗುತ್ತೆ, ಸ್ವಲ್ಪ ಕಾಸ್ಟ್ಲಿ. ಇಂಡಿಯನ್ ಟ್ರೇಡಿಂಗ್ ಕಂಪ್ನಿ. ಸೊ ವಾಸ್ತುಶಿಲ್ಪ, ಕೆಲವೊಂದು ಐಟಮ್ಸ್ ಸಿಗುತ್ತೆ. ಆಯುರ್ವೇದಿಕ್, ಸೊ ಇದು ಇವರೇ ಒಂದು ಓನ್ ಆಗಿರೋ ಒಂದು ಪರ್ಫ್ಯೂಮ್ ಶಾಪ್ ತೆಗೆದಿದ್ದಾರೆ, ಫಾರೆಸ್ಟ್ ಎಸೆನ್ಷಿಯಲ್ಸ್ ಅಂತ. ಸೊ ಈ ಕಡೆ ಮೇಲ್ಗಡೆ ಲಾಂಚ್ ಬರುತ್ತೆ. ಸೊ ಇಲ್ಲಿ ಟಿಫಿನ್ ಎಕ್ಸ್ಪ್ರೆಸ್ ಇದೆ, ಬಟ್ಟೆ ಶಾಪ್ಸ್, ಲಗೇಜಸ್, ಕಾಸ್ಮೆಟಿಕ್ಸ್ ಐಟಮ್ಸ್ ಮತ್ತು ಬ್ರ್ಯಾಂಡೆಡ್ ಫೋಜಿಲ್ ವಾಚಸ್ ಬೇಕಂದ್ರೂ ಸಿಗುತ್ತೆ. ಸೊ ಹೆವಿ ಕಾಸ್ಟ್ಲಿ ಇಲ್ಲಿ. ನೆಕ್ಲೆಸ್ ಆಲ್ಸೋ ಇದೆ. ಸೊ ಬನ್ನಿ, ಟೈಮ್ ಆಗ್ತಾ ಬಂತು, ಸ್ವಲ್ಪ ಲಾಂಚ್ ಆಕ್ಸೆಸ್ ಮಾಡೋಣ. ಸೊ ನಾವೀಗ ಲಾಂಚ್ ಆಕ್ಸೆಸ್ ಮಾಡ್ಕೊಂಡು ಬಂದೀವಿ. ಸೊ ಲಾಂಚ್ ಆಕ್ಸೆಸ್ ಮಾಡೋಕ್ಕೆ ಕೆಲವೊಂದು ಸೆಲೆಕ್ಟೆಡ್ ಕಾರ್ಡ್ ಅಷ್ಟೇ ಇದೆ, ಲೈಕ್ HDFC, ಪ್ಲಾಟಿನಮ್ ಆ್ಯಂಡ್ ಆಕ್ಸಿಸ್ ಬ್ಯಾಂಕ್ ಮತ್ತು ಕ್ರೆಡಿಟ್ ಕಾರ್ಡ್ಸ್. ಸೊ ನೋಡಿಕೊಂಡು ಬನ್ನಿ. ಸೊ ಒಂದು ಕಾರ್ಡಿಗೆ ಒಬ್ಬರೇ ಅಲೌಡ್ ಇದೆ. ಸೆಕೆಂಡ್ ಪರ್ಸನ್ ಬಂದರೆ 2000 ಸಮಥಿಂಗ್ ಚಾರ್ಜಸ್ ಮಾಡ್ತಾರೆ. ಸೊ ಬೆಟರ್ HDFC ಪ್ಲ್ಯಾಟಿನಮ್ ಈಸಿ ಶಾಪ್ ಬೈ ಮಾಡಿ. ಸೊ ಡೆಬಿಟ್ ಕಾರ್ಡ್ ಎವ್ರಿ 3 months ಒಂದು ಸರ್ತಿ ನೀವು ಅದನ್ನು ಆ್ಯಕ್ಸೆಸ್ ಮಾಡ್ಬೋದು. ಸೊ BLR ಲಾಂಚ್ ಇದು. ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ರಶ್ಶು. ಸೊ ಎವ್ರಿ ಟೈಮ್ ನಾನು ಟ್ರಾವೆಲ್ ಮಾಡುವಾಗ ಮಾರ್ನಿಂಗ್ 4:30, 3 o'clock ಹೆವಿ ರಶ್ ಇರುತ್ತೆ, ಯಾಕಂದರೆ ಮಾರ್ನಿಂಗ್ ಅರ್ಲಿ ಡಿಪಾರ್ಚರ್ಸ್ ಜಾಸ್ತಿ. ಬ್ರೆಡ್ಸ್ ಆ್ಯಂಡ್ ಕಟ್ಬೂಸ್. ಸೊ ಟಿಫಿನ್ ರೆಡಿ ಮಾಡಿದ್ದಾರೆ, ಇಡ್ಲಿ, ಪೋಹಾ, ಪುಳಿಯೋಗರೆ. ಸೊ ಈ ಕಡೆ ದೋಸಾ ಸೆಂಟರ್ಸ್. ಈ ಕಡೆ ಕೌಂಟರ್ ಕ್ಲೋಸ್ ಮಾಡಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಓಕೆ, ಬಾಯ್. ಸೊ ನನ್ನ ಬ್ರೇಕ್ಫಾಸ್ಟ್ ಬಂತು ಇವತ್ತಿಂದು. ಕಪ್ ಕೇಕ್ಸ್, ವಾಟರ್ ಮೆಲನ್ ಕಟ್ ಫ್ರೂಟ್ಸ್ ಮತ್ತು ಮೌಂಟೇನ್ ಡ್ಯೂ ಇವ್ರ ಕಡೆ. ಸೊ ಸ್ಪ್ರೈಟ್ ತೊಗೊಂಡಿನಿ. ಸೊ ಇಷ್ಟೇ ನಮ್ಮ ಬ್ರೇಕ್ಫಾಸ್ಟ್ ಇವತ್ತಿಗೆ ಸಾಕು. ಸೊ ನೀವು ಎನಿ ಟೈಮ್ ಲಾಂಚ್ ಆಕ್ಸೆಸ್ ಮಾಡಿದಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಫುಡ್ ತಿನ್ನಿ. ಯಾಕಂದರೆ ಸೊ ಪ್ಯಾಸೆಂಜರ್ಸ್ಗೆ ಒಂದು ಹೆಲ್ತಿ ಫುಡ್ ಕೊಡಬೇಕಂತ ಇವರು ಪ್ರಿಪೇರ್ ಮಾಡಿರ್ತಾರೆ. ಸೊ ಅದನ್ನು ವೇಸ್ಟ್ ಮಾಡಿದ್ರೆ
ರೈತರು ಮೋಸ ಮಾಡ್ದಂಗೆ ಮತ್ತು ಇಲ್ಲಿ ಸ್ಟಾಫ್ಸ್ಗೆ ಒಂಥರ ಇನ್ಸಲ್ಟ್ ಮಾಡ್ದಂಗೆ. ಸೊ ನಿಮ್ಗೆ ಎಷ್ಟು ಬೇಕೋ, ಯಾಕಂದರೆ ಇದು ಲಾಂಜ್, ನೀವು ಅನ್ಲಿಮಿಟೆಡ್ ತಿನ್ಬೋದು, ಬಟ್ ವೇಸ್ಟ್ ಮಾಡೋಕ್ಕೋಗ್ಬೇಡಿ ಅಷ್ಟೇ. ಸ್ಟಾಫ್ನ ಚೆನ್ನಾಗಿ ಮಾತಾಡಿಸಿ, ಏನಾದರೂ ಫುಡ್ ಕರೆಕ್ಷನ್ ಇದ್ದರೆ ರಿವ್ಯೂ ಕೊಡಿ. ಓಕೆ, ನನ್ನ ಫ್ಲೈಟ್ ಇನ್ನೂ ಸ್ವಲ್ಪ ಡಿಲೇ ಇದೆ ಬರೋಕ್ಕೆ. ಸೊ ಅಲ್ಲಿವರೆಗೂ ಸ್ವಲ್ಪ ಶಾಪ್ಸಲ್ಲಿ ತಿರ್ಗಾಡೋಣ, ಮತ್ತು ಲಾಸ್ಟಲ್ಲಿ ಫ್ಲೈಟ್ ಲ್ಯಾಂಡ್ ಆದಮೇಲೆ ಬೋರ್ಡಿಂಗ್ ಗೇಟ್ ಹತ್ರ ಹೋಗೋಣ. ಸೊ ನಮ್ಮ ಬೋರ್ಡಿಂಗ್ ಗೇಟ್ ಚೇಂಜ್ ಆಗೈತಿ. ಗೇಟ್ ನಂಬರ್ 1 ಇಂದ 43 ಆಗಿದೆ. ಸೊ ಬೇರೆ ಗೇಟಿಗೆ ಹೋಗ್ಬೇಕೀಗ. ನೋಡ್ಬೋದು ಇಲ್ಲಿ ಗೇಟ್ ನಂಬರ್ 43 ಆ ಕಡೆ ಡೆಡ್ ಎಂಡ್. ನ್ಯೂ ಗೇಟ್ 43. Indigo 6E934 to Ayodhya are requested to be seated at gate number 43 and await boarding. ಸೊ ಆ್ಯಸ್ ಅ ಸ್ಟಾಫ್ ಟ್ರಾವೆಲ್, ಸೊ ನನಗೆ ಸೀಟ್ ಸಿಕ್ಕಿದೆ ಆ್ಯಸ್ ಅ ಫಸ್ಟ್ ಬೋರ್ಡಿಂಗ್ ಪರ್ಸನ್ ನಾವು. ಸೊ ಬೋರ್ಡಿಂಗ್ ಗೇಟ್ ಸ್ಟಾರ್ಟ್ ಆಯ್ತು ಇವಾಗ. ಸೊ ಫಸ್ಟ್ ಪರ್ಸನ್ ಬೋರ್ಡ್ ಆಗ್ತಿದ್ದೀನಿ. ಸೊ ನಮ್ಮ ಗೇಟ್ ಬಂದು ಹಾಂ ಮ್ಯಾಮ್ 934 ನಮ್ಮ ಫ್ಲೈಟ್ ನಂಬರ್. ಬಟ್ ಏರ್ಕ್ರಾಫ್ಟ್ ಅದು ಸೂರತ್ತಿಂದ ಬರೋದು ಲೇಟ್ ಆಯಿತು. ಸೊ ಸ್ವಾಪ್ ಮಾಡಿದ್ದಾರೆ, ಅಂದರೆ ಬೇರೆ ಏರ್ಕ್ರಾಫ್ಟ್ ಕೊಟ್ಟಿದ್ದಾರೆ ಈಗ. ಸೊ ಅದಕ್ಕೆ ಬೋರ್ಡಿಂಗ್ ಗೇಟ್ ಚೇಂಜ್ ಆಯಿತು. ನೋಡ್ಬೋದು, ಇದು ಹೊಸ ಟರ್ಮಿನಲ್ಲು ಆ ಕಡೆ. ಸೊ ನಾವೀಗ ಏರೋ ಬ್ರಿಡ್ಜಲ್ಲಿ ಬಂದಿದ್ದೀವಿ. ಈಗ ಒಳಗೆ ಏರ್ಕ್ರಾಫ್ಟ್ ಹೋಗೋಣ, ಬೋರ್ಡಿಂಗ್ ಪಾಸ್ ತೋರಿಸ್ಬಿಟ್ಟು ಏರ್ಕ್ರಾಫ್ಟ್ ಒಳಗೆ ಹೋಗೋಣ ನಾವು. ಸೊ ಇಂಡಿಗೋ ಏರ್ಕ್ರಾಫ್ಟ್. ನಮ್ಮ ಸೀಟ್ ಬಂದು 13 ಆಲ್ಫಾ. ವಿಂಡೋ ಸೀಟ್. ಆಲ್ಮೋಸ್ಟ್ ಸ್ಟಾಫ್ ಟ್ರಾವೆಲ್ ಮಾಡುವಾಗ ವಿಂಡೋ ಸೀಟ್ ಎಮರ್ಜೆನ್ಸಿ ಕೊಡ್ತಾರೆ. ಓಕೆ, ಸೊ ಫ್ಲೈಟ್ ಟೇಕ್ ಆಫ್ ಆಗ್ತಾಯಿದೆ. ರನ್ವೇಗೆ ಬಂತು ಇವಾಗ. ವೇಟಿಂಗ್ ಪಾರ್ಕಿಂಗ್ ಎಷ್ಟಿದೆ ನೋಡಿ ಟೇಕ್ ಆಫ್ಗೆ. ಟೇಕ್ ಆಫ್ ಸ್ಟಾರ್ಟ್ ಆಯಿತು. ಆಫ್ಟರ್ ಲಾಂಗ್ ಬ್ಯಾಕ್ 20 ಮಿನಿಟ್ಸ್ ಆದಮೇಲೆ ಪರ್ಮಿಷನ್ ಸಿಕ್ಕಿದೆ. ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಹೋಗ್ತೀವಿ. ಸೊ ಅರೈವಲ್ ಬಂದಾಯಿತು. ಬ್ಯಾಗೇಜ್ ನಂಬರ್ 2 ನಮ್ಮದು. ಸೊ ಇದೇ ವಾಲ್ಮೀಕಿ ಏರ್ಪೋರ್ಟ್. ಒಂದು ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಹೊರಗೆ ಹೋಗೋಣ, ಆಮೇಲೆ ಮುಂದಿನ ವಿಡಿಯೋ ಹಾಕ್ತೀನಿ. ಸೊ ಚೆಕ್ ಇನ್ ಮಾಡಿದ್ವಿ, ರೂಮಲ್ಲಿ ಬಂದು ಇವಾಗ ಸ್ನಾನ ಮಾಡಿಬಿಟ್ಟು ಆರಾಮಂದ್ರೆ ದರ್ಶನ ಮಾಡೋಣ. ಅಯೋಧ್ಯಕ್ಕೆ ಬಂದೆ.
ರೂಮ್ ಹಿಡ್ದೀನಿ. ಹೆವಿ ಥಂಡಿ ಐತಪ್ಪ ಇಲ್ಲಿ. 12 ಡಿಗ್ರಿ ಐತೆ ಮಧ್ಯಾಹ್ನ ಆದರೂ, 3:30-4 ಗಂಟೆ ಆದರೂ ಹೆವಿ ಥಂಡಿ. ನೋಡ್ರಿ ನಮ್ಮ ಕಡೆ ಕಟಿಂಗ್ ಶಾಪು ಅಂಗಡಿ ಇದ್ರೆ ಇವರು ರೋಡ್ದಾಗ ಕಟಿಂಗ್ ಮಾಡ್ತಾರೆ ಇಲ್ಲಿ. ಅಂದರೂ ಇಲ್ಲಿ ಊಟ ಭಾಳ ವರ್ಸ್ಟ್, ಏನು ಸರಿ ಇಲ್ಲ. ಊಟದ ರೆಸ್ಟೋರೆಂಟ್ ಬರೀ ಚಹಾ ಅಂಗಡಿನೇ ಭಾಳ ಅದಾವ ಇಲ್ಲಿ. ಇನ್ನೊಂದೇನು ಮಜಾಕ್ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಯಾವ ಅಂಗಡಿಯಾಗೂ ಫ್ರಿಜ್ ಇಡಂಗಿಲ್ಲ. ಹೊರಗೆ ಇಟ್ಟಿಟ್ಟ ಥಂಡಿ ಆಗ್ಬಿಡ್ತಾವೆ. ಸೊ ಇದು ಅಯೋಧ್ಯ ರಾಮ ಮಂದಿರ್ ಎಂಟ್ರೆನ್ಸ್. ನಾವು ಒಳಗೆ ಹೋಗೋಣ ಈಗ. ಇದು ಸುಗ್ರೀವ್ ಕಿಲಾ ಅಂತೆ. ಒಳಗಡೆ ಏನಿದೆ ನೋಡೋಣ. ಇದು ಸುಗ್ರೀವ್ ಕಿಲಾ ಮಂದಿರ್.